ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರತಿಭಾ ಠಾಕೂರ್ ಯೂಟ್ಯೂಬ್ ಚಾನಲ್. ಬೆಲ್ದಚ್ಚಂಗೆ ಪಾರು ನೀನು ನಂಗೆ ತ್ಯಾನೆ ಪ್ರೀತಿ ಐತೆ ಒಳಗೆ ಬೆಳ್ದಿಂಗಳೇ. ಸೊ ಇವತ್ತಿನ ವ್ಲಾಗ್ ಏನು ಅಂದ್ರೆ ಡೈಲಿ ವ್ಲಾಗು. ಟಿಫನ್ ಮಾಡೋದಕ್ಕೆ ಹೋಗ್ತಾ ಇದೀವಿ ಈಚೆ. ನಾನು, ಮಮ್ಮಿ, ಮೇಘಕ್ಕ, ಸುಪ್ಪಿ ಅಕ್ಕ ಮತ್ತೆ ಅಪ್ಪನೂ ಊರಿಂದ ಬಂದಿದ್ರು. ಸೊ ಅದಕ್ಕೆ ಎರಡು ತಿನ್ನಕ್ ಹೋಗ್ತಾ ಇದೀವಿ. ಹಂಗೆ ಅಪ್ಪಂಗೆ ಬಟ್ಟೆ ತಗೋಬೇಕು. ಅಪ್ಪನ ಬರ್ಡೇನು ಬರ್ತಾ ಇದೆ, ಸೊ ಅದಕ್ಕೆ ಹೋಗ್ತಿದ್ವಿ. ಸೊ ಬನ್ನಿ ಹೋಗುವ. ಈಗ ನೋಡು, ಮಮ್ಮಿ ಬರೀ ಹೇಳ್ತಾರೆ, ಮೇಘ ಮಸಾಲೆ ದೋಸೆ ಹೇಳ್ತಾಳೆ, ಪ್ರತಿಮಾ ನೀನು ಇಡ್ಲಿ ಹೇಳ್ತೀಯ, ನಾನು ಸೆಟ್ ದೋಸೆ ಹೇಳ್ತೀನಿ. ಇದೇ ಸೇಮ್ ಮೆನ್ಯೂ ನಮ್ದು. ಅಪ್ಪ ಏನಾದ್ರು ಇಡ್ಲಿನೂ ತಗೋತಾರೆ, ವಡೆ ತಗೋತಾರೆ. ಅಪ್ಪ ನನಗೆ ಇಷ್ಟ ನೋಡಿ. ಇವತ್ತೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೆ. ಎಕ್ಸ್ಚೇಂಜ್ ಎಲ್ಲ ಉಲ್ಟಾ ಹೇಳ್ತಿದ್ದಾಳೆ ಅವಳು. ಆ ಮಮ್ಮಿ ಮಸಾಲೆ ದೋಸೆ, ಪೂರಿ, ನೀನು ಸೆಟ್ ದೋಸೆ, ನಾನು ಇಡ್ಲಿ. ಅರ್ಥ ಆಯ್ತಾ? ಎಲ್ಲ ಉಲ್ಟಾ. ಇಲ್ಲ ಇಲ್ಲ ಇಲ್ಲ. ಸೊ ಬನ್ನಿ. ಇಟ್ಕ ಹೆಂಗ್ ಮಮ್ಮಿ ಕರೆಯೋದು? ಸೊ ಇವಾಗ ಬಂದಿದೀವಿ ತಿನ್ನುವ. ಓಕೆ ಅಪ್ಪ, ಹಾಯ್ ಹೇಳಪ್ಪ. ಏನ್ ಬೇಕು ನಿಂಗೆ? ಏನ್ ಬೇಕು ಹೇಳಿ, ನೀನ್ ಹೇಳು. ಇಡ್ಲಿ ವಡೆ. ಸೊ ಬನ್ನಿ, ಈಗ ಆರ್ಡರ್ ಕೊಟ್ಬಿಟ್ಟು ಚೆನ್ನಾಗಿ ತಿನ್ನೋಣ. ಓಕೆ, ನಮ್ಮಣ್ಣ ಫೋನ್ ಮಾಡಿದ್ದಾರೆ. ಹೇಳ್ ನೀನೆ ಫೋನ್ ಮಾಡ್ಬಿಟ್ಟು ಮಾತಾಡಕ್ಕಾಗಲ್ವಾ ನೀವು? ಇಡ್ಲಿ ವಡ ಬಿಟ್ಟು ಎಲ್ಲೂ ಚೆನ್ನಾಗಿದೆ. ಮಸಾಲೆ ದೋಸೆ ಅಮ್ಮ ತಗೊಂಡಿದ್ದಾರೆ, ಸೆಟ್ ದೋಸೆ. ತಿನ್ನು, ಹೆಂಗಿದೆ? ಈ ಅಮ್ಮಂದ್ರದ್ದು ಏನ್ ಗೊತ್ತಾ ಪ್ರಾಬ್ಲಮ್? ಯಾವಾಗಾದ್ರೂ ಹಿಂಗ್ ವಿಡಿಯೋ ಆನ್ ಮಾಡ್ಕೊಂಡು ಏನಾದ್ರು ಮಾತಾಡ್ಬೇಕಾದ್ರೆ ಮಿಡ್ಲ್ ಅಲ್ಲಿ ಮಾತಾಡ್ತಾರೆ. ವಿಡಿಯೋದಲ್ಲಿ ಬರ್ಬೇಕಲ್ಲ, ಆತರ ಇದ್ರೆ ಇಲ್ಲ, ಆತರ ಸೀನ ಇಲ್ಲ. ಚೆನ್ನಾಗಿದೆಯಲ್ಲ? ತಿನ್ನಿಲ್ಲ, ಚೆನ್ನಾಗಿ ಚೆನ್ನಾಗಿದ್ಯಾ? ಫೋಟೋ ತಗೊಂಡೆ. ಎಣ್ಣೆನೇ ಹಿಡಿಯಲ್ಲ ಗೊತ್ತಾ? ಹಿಂಗೆ ಒಳ್ಳೆ ಚಪಾತಿಗಾದ್ರೂ ಎಣ್ಣೆ ಹಾಕ್ತೀನಿ, ಪೂರಿಗೆ ಅಷ್ಟು ಎಣ್ಣೆ ಹಾಕಲ್ಲ. ನಮ್ಮಮ್ಮ ಎಣ್ಣೆ ಹಂಗೆ ಫ್ರೈ ಮಾಡಲ್ಲ, ಪೂರಿನ ನೀರಲ್ಲಿ ಫ್ರೈ ಮಾಡ್ತಾರೆ, ಅದಕ್ಕೆ ಎಣ್ಣೆ ಹಿಡಿಯಲ್ಲ. ಅಂದ್ರೆ ಅದಕ್ಕೆ ಸ್ವಲ್ಪ ಆಪೋಸಿಟ್ ಮಾಡ್ಕೊಡಿ, ಎಣ್ಣೆ ಅಷ್ಟು ಹಾಕಿರ್ತಾರೆ ಅಂತ. ಇಲ್ಲಿ ಟಿಫನ್ ಎಲ್ಲ ಮಾಡಾಯ್ತು. ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಅಪ್ಪಂಗೆ ಬಟ್ಟೆ ತಗೊಳೋದಕ್ಕೆ ಸ್ಟುಡಿಯೋಗೆ ಹೋಗ್ತಾ ಇದೀವಿ. ಸೊ ಬನ್ನಿ, ಕಾಫಿ ಕುಡಿತಾ ಇದಾರೆ ಇವ್ರು, ಕಾಫಿ ಟೀ ಕುಡಿತಾ ಇದಾರೆ ಇವರೆಲ್ಲ. ಸೇಮ್ ಉಚ್ಚುತ್ತರ ಇಲ್ಲ, ಸೇಮ್ ಉಚ್ಚುತ್ತರ ಇಲ್ಲ. ಕುಡಿಯಲ್ಲ, ಯಾವಾಗೋ ಒಂದ್ಸತಿ ಕುಡಿತೀನಿ. ಹೆಂಗಂತಾರ ನಮ್ಮಮ್ಮ, ಯಾವಾಗೋ ಒಂದ್ಸತಿ ನಂಗೆ ಟೀ ಮತ್ತೆ ಕಾಫಿ. ಮತ್ತೆ ಯಾವಾಗೋ ಒಂದ್ಸತಿ ಕುಡಿಯೋದ್ ನಾನು. ಸೊ ಬನ್ನಿ ಹೋಗೋಣ. ಕ್ಯಾಮ್ರಾ ಆನ್ ಆಗಿದೆ, ಸುಮ್ನೆ ಇಟ್ಬಿಡು. ಸೇಮ್ ಉಚಿತರ ಗಂಟಿದ್ಯಾ ಗೊತ್ತಾ? ನಿನ್ ವಿಡಿಯೋ ನಡೀತಿರತ್ತೆ, ಮಿಡ್ಲಲ್ಲಿ ಆಡ್ ತರ ಬಂದ್ ಹಂಗೆ ಹಾಕಿರ್ತಾಳೆ. ಹಿಂಗ್ ಸ್ಟೈಲ್ ಅಂತ ಕಲ್ಪಿಟ್ಟು ಹಿಂಗೊಂದು ಮಾಡ್ತಿರ್ತಾಳೆ. ಹಂಗೆ ಆಡ್ ತರ ಬಂದ್ ಒಂಟಿಯಾಗಿ ಇರೋದು ನೀವಿಲ್ಲ. ಸೊ ಬನ್ನಿ ಹೋಗುವ ನಾವು. ಸುಪ್ಪಿ ಅಕ್ಕ ಹೋಗ್ಬಿಟ್ಲು ಮನೆಗೆ, ಅವಳಿಗೆ ಸ್ವಲ್ಪ ಕೆಲ್ಸ ಇದೆ, ಅದಕ್ಕೆ ಹೋದ್ಲು. ನಾವು ಜುಡಿಯೋಗೆ ಹೋಗ್ತಾ ಇದೀವಿ. ಸೊ ಬನ್ನಿ ಸಿಂಗಲ್ ಇಸ್ ಬೆಟರ್ ದನ್ ಮಿಂಗ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಸೊ ಈಗ ಮಮ್ಮಿ ಮತ್ತೆ ಅಪ್ಪ ಏನೋ ಫೋಟೋ ತೆಗಿಸ್ತಾ ಇದಾರೆ. ಇಬ್ರು ಜನ್ಮದ ಜೋಡಿ ಅಲ್ಲ, ಅದಕ್ಕೆ ಫೋಟೋ ತೆಗಿಸ್ತಾ ಇದಾರೆ. ಕೊಚ್ಚಿಬಿಡ್ತಿದ
ಏನಕ್ಕಿಬ್ರು ಫೋಟೋ ತೆಗಿಸ್ತಿದ್ದೀರಾ? ಪಾಸ್ಪೋರ್ಟ್ ಆ? ಪಾಸ್ಪೋರ್ಟ್ ಅಲ್ಲ, ಪಾಸ್ಪೋರ್ಟ್ ಅಪ್ಪ, ಪಾಸ್ಪೋರ್ಟ್. ಪಾಸ್ಪೋರ್ಟ್ ಹೇಳ್ತಿರೋದು ನಾನು, ಪಾಸ್ಪೋರ್ಟ್ ಅಲ್ಲ, ಪಾಸ್ಪೋರ್ಟ್. ಕರೆಕ್ಟ್ ಆಗಿ ಹೇಳಿದ್ರಪ್ಪ. ಮಮ್ಮಿ ನೀ ಹೇಳು. ಪಾಸ್ಪೋರ್ಟ್. ಗುಡ್ ಗರ್ಲ್. ಏನ್ ಗೊತ್ತಿಲ್ಲ ನನಗೆ, ಸುಮ್ಮನೆ ಸರಿ ಆಯ್ತು, ತೆಗಿಸ್ಕೊಳ್ಳಿದೀವಿ. ನಾನೇನು ನನ್ ಜೊತೆ ತೆಗಿಸ್ಕೊತಾರ ಅನ್ಕೊಂಡೆ. ಸ್ಮೈಲ್. ಸೊ ಇವಾಗ ಸ್ಟುಡಿಯೋಗಿ ಬಂದ್ವಿ. ಸೊ ಬನ್ನಿ, ಅಪ್ಪಂಗೆ ಯಾವ ಬಟ್ಟೆ ಇಷ್ಟ ಆಗುತ್ತೋ ಅದನ್ನ ತಗೊಂಡಾರ. ಅಂದ್ರೆ ಪ್ರತಿ ಸಲ ನಾವೇ ಕೊಡ್ತಾ ಇದ್ವಿ, ನಾವೇ ಹುಡುಕ್ಬಿಟ್ಟು. ಆದ್ರೆ ಈ ಸತಿ ಅಪ್ಪಂಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಕೊಡಿಸ್ತೀವಿ. ಸೊ ಬನ್ನಿ ಹೇಗಕ್ಕ, ಕರ್ಕೊಂಡ್ ಓಕೆನಾ? ಚೆನ್ನಾಯ್ತಾ? ಚೆನ್ನಾಗಿದೆ. ನಿನಗ್ ಕರ್ಕೊಂಡ್ ಬಂದಿಲ್ಲ. ಏನ್ ಗೊತ್ತಾ, ನಾವೆಲ್ರು ಗೋವಾ ಟ್ರಿಪ್ ಹೋಗ್ತಾ ಇದೀವಿ. ನಾನು ಮಮ್ಮಿನೂ ಬರ್ತೀವಿ, ಬ್ರೇಕ್ ತಗೊಂಡ್ ಬರ್ತೀವಿ. ಓನ್ಲಿ ಗರ್ಲ್ಸ್ ನಾವು. ನಾನೇನ್ ಹುಡ್ಗಾನ? ಅಲ್ಲ ಅಲ್ಲ, ನಮ್ ಫ್ರೆಂಡ್ಸ್. ಸೊ ಅಪ್ಪ ಬಟ್ಟೆ ತಗೊಂಡ್ಲಿಲ್ಲ, ಒಂದ್ ಸ್ಲಿಪ್ಪರ್ ತಗೊಂಡ್ರು ಅಷ್ಟೇ. ನಾನು 2 ಲಿಪ್ಸ್ಟಿಕ್ ಮತ್ತೆ ಒಂದ್ ಪರ್ಫ್ಯೂಮ್ ತಗೊಂಡೆ. ನಮ್ಮಮ್ಮ ಏನಾದ್ರು ಕರ್ಕೊಂಡ್ ಬಂದ್ರೆ ನನ್ಗೆ ಎಷ್ಟು ಗೊತ್ತಿಲ್ಲ ಅಂದ್ರೆ ಅದಕ್ಕೆ ನಾನು ಕರ್ಕೊಂಡ್ ಬರಲ್ಲ ಅಂತ ಕರ್ಕೊಂಡ್ ಬರ್ಬೇಕು ಮಮ್ಮ, ಹಂಗೆಲ್ಲ ಹೇಳ್ಬಾರ್ದು. ಆಯ್ತು ಮಮ್ಮ. ನಿಮ್ಮ ಅಪ್ಪಗಂತ ಬಟ್ಟೆ ತಗೊಳಕ್ ಬಂದಿದ್ ನೀವೇನೇನ ತಗೊಂಡ್ 10,000 ಕಿದೀತ. 10,000 ಅಪ್ಪ ಇಲ್ಲಿ ಬಟ್ಟೆ ತಗೊಂಡ್ಲಿ. ಎಲ್ಲಿ ತಗೋತೀಯ ಅಪ್ಪ ಬಟ್ಟೆ? ಅಲ್ಲಿ ಸುಪ್ಯಕ್ಕ ನಾವು ಹೋಗಿದ್ವಿ, ಒಂದು ಎಲ್ಲಿ? ಮರವಾಡಿ ಹೋಟೆಲ್ ಅಂಗಡಿ, ಅಲ್ಲಿ ತಗೊಂಡಿದ್ವಿ. ಹೋದ್ ಸಲ 2 ಜೊತೆನು ತುಂಬಾ ಚೆನ್ನಾಗಿತ್ತು, ಅಲ್ಲೇ ತಗೊಂಡ್ವಿ. ಸರಿ ಆಯ್ತು. ಇವಾಗ ಯಾಕೋ ಇಲ್ಲಿ ಅಲ್ಲಿಗೆ ಸೆಟ್ ಆಗ್ಲಿಲ್ಲ ಬೇಡ, ಇಷ್ಟ ಆಗ್ಲಿಲ್ಲ ಬೇಡ. ಹೌದಾ, ಸರಿ ಬಿಡು, ಬಾ ಅಲ್ಲಿ ಹೋಗೋಣ. ಸೊ ಸುಪ್ಪಿ ಅಕ್ಕನ ನಾವ್ ಕರ್ಕೊಂಡ್ ಬರೋಣ. ಅವಳಿಗೆ ಕೆಲ್ಸ ಇತ್ತು ಅಂತ ಅವಳು ಮನೆಗ್ ಹೋದ್ಲು. ಅವಳನ್ನ ಕರ್ಕೊಂಡು ಬರೋಣ. ಓಕೆ, ಸೊ ಬನ್ನಿ. ಬಂದ್ರೆ ಅಂಬ್ರೆಲಾ ತಗೋತೀನಿ. ಸೊಪ್ಪುಗಳು, ತರಕಾರಿಗಳು ತಗೋತಾರೆ ಇವರು. ನಿಂದ ಅಂಬ್ರೆಲಾ ಇಲ್ಲ, ಅಂಬ್ರೆಲಾ ತಗೋಬೇಕು. ದೊಡ್ಡದ್ ಬೇಕಾ ಅಂಬ್ರೆಲಾ? ಚಿಕ್ಕದಲ್ಲ. ಎಲ್ಲಿದಾವೆ? ಮತ್ತೆ ಅದ್ ದೊಡ್ಡದು ಇರುತ್ತಲ್ವಾ, ದೊಡ್ಡದು. ಸೊ ಟಿಕ್ ಟಾಕ್ ತಗೊಂಡಿದ್ದೀನಿ ಮತ್ತೆ ಅಂಬ್ರೆಲಾ. ನ್ಯೂಟ್ರಿಷನ್ ಡೈಜೆಸ್ಟಿವ್ಸ್ ಮಂದೆಲ್ಲ ಎಣ್ಣೆ ಏನು ಎಣ್ಣೆ ನೋಡ್ಕೊಂಡು ಒಳ್ಳೆ ತಿಳ್ಕೊಂಡ್ ಬಿಡಿ ಅಂತ ನೋಡಿಲ್ಲ. 5 ತಗೊಂಡಿದ್ದೀನಿ ನಾನು, 5 ಚೆನ್ನಾಗಿರುತ್ತೆ, ಟೇಸ್ಟ್ ಒಳ್ಳೇದು, ಚೆನ್ನಾಗಿರುತ್ತೆ. ಸೊ ಈಗ ಶಾಪಿಂಗ್ ಎಲ್ಲ ಮಾಡಿ ಮನೆಗೆ ಹೋಗ್ತಾ ಇದೀವಿ. ಛತ್ರಿ ತಗೊಂಡಿದ್ನಲ್ಲ, ಬಿಸ್ಲಿತ್ತು, ಅದಕ್ಕೆ ಓಪನ್ ಮಾಡ್ಕೊಂಡು ಛತ್ರಿ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇದೀವಿ. ನಮ್ಮ ಅಮ್ಮಂಗೆ ಫುಲ್ ಖುಷಿ ನಾನು ನಡೀತಾ ಇದೀನಿ ಅಂತ. ಅಲ್ಲ ಮಮ್ಮ? ಆಗ್ಲಿಲ್ಲ ನೀನು ಸುಪ್ಪಿ ಅಪ್ಪ ಹೋಗಿ ನಡ್ಕೊಂಡು ಹೋಗಿ ತಗೊಂಡ್ಬಂದ್ಬಿಟ್ರಿ. ನಡ್ಕೊಂಡೆಲ್ಲ ಇಲ್ಲ, ಗಾಡಿ ಏನ್ ಚಂದ ಕೊಡ್ಸ್ತೀಯ ಗಾಡಿನ? ಗಾಡಿ ಹೋಗ್ತೀವಿ ನಾವು 3 ಜನ. ಅಪ್ಪಂಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಹೋಗಿ ಬಟ್ಟೆ ತಗೊಂಡು ಬರ್ತೀವಿ. ನನ್ ಫೋನ್ದು ಫುಲ್ಲು ಸ್ಕ್ರೀನ್ ಗಾರ್ಡ್ ಫುಲ್ ಒಡೆದೋಗ್ಬಿಟ್ಟಿತ್ತು. ಎಲ್ರು ಬೈತಾ ಇದ್ರು, ಅದು ಒಡೆದೋಗಿರೋದಿದ್ರೆ ಒಂಥರ ನೆಗೆಟಿವ್ ಎನರ್ಜಿ ಅಂತ ಎಲ್ರು. ಸೊ ಅದಕ್ಕೋಸ್ಕರನೇ ಆಗಿಸ್ತಾ ಇರೋದು. ನಂಗೆ ಗೊತ್ತು ಮತ್ತೆ ಹೊಡೆದೋಗುತ್ತೆ ಇದು ಅಂತ. ನೋಡಿ ಏನೋ ಸ್ಪ್ರೇ ಹಾಕ್ಬಿಟ್ಟು ಮಮ್ಮಿ ಅದ ಹಂಗೆ ಅದಕ್ಕೆ ಸ್ಪ್ರೇ ನಾವ್ ಹಾಕ್ತೀವಲ್ಲ ಕಾಲ್ಗೆ ಅಂತ ಸ್ಪ್ರೇ ಹಾಕ್ತಾ ನೋಡಿ ಗ್ಯಾಪ್ ಅಲ್ಲ ನನಗೆ ಸೀರಿಯಲ್ ಮಾಡ್ತೀನಿ ಸೊಸೆ ಹೀರೋಯಿನ್ ಫುಲ್ ತಿಂಡಿ ಚಿತ್ರಾನ್ನ ಬೂಂದಿ ಮಸ್ಟರ್ಡ್ ಹಾಕಿದ್ದು. ನಂದು ಹೊಸ ಫೋನು
ಹೊಸ ಫೋನು ಈಗ ಇನ್ನೆರಡು ದಿನದಲ್ಲಿ ಟಪ್ ಅಂತ ಹೊಡೆದೋಗುತ್ತೆ. ಬೀಳ್ತಾವ ನಿನಗೆ ಓವರ್ ಮಾಡ್ಬೇಡ ನೀನು. ಆಗ ಮತ್ತೆ ಹಾಕ್ಸೋದು. ಅದೇ ಮತ್ತೆ ದುಡ್ಡು ಜಾಸ್ತಿ ಆಗೈತೆ ನಿನ್ಗೆ ಅದಕ್ಕೆ ಎತ್ತರ So, ಈಗ ಜಸ್ಟ್ ಶಾಪಿಂಗ್ ಬಂದ್ವಿ, ನೋಡ್ಬೇಕಪ್ಪ ಯಾವ್ದು ತಗೋತಾರೋ. ಇಲ್ಲಿ ಟ್ರಯಲ್ ರೂಮ್ ಆಯ್ತು ನೋಡು. ಹಾ ಮತ್ತೆ ಚೆನ್ನಾಗಿದ್ಯಾ ನಿಂಗೆ? ಚೆನ್ನಾಗಿದೆ. ಅಪ್ಪಂಗೆ ಈ ಬಟ್ಟೆನ ತಗೊಂಡ್ವಿ, ತುಂಬಾ ಚೆನ್ನಾಗ್ ಕಾಣ್ತಿತ್ತು ಅಪ್ಪಂಗೆ. ನೆಕ್ಸ್ಟ್ ಅಪ್ಪನ್ ಬರ್ಡೇ ವ್ಲಾಗ್ ಬರುತ್ತೆ ನೋಡಿ, ಓಕೆನಾ? ನಾನು ನಿಜವಲ್ಲ 500 ಕೇಳ್ತಾ ಬಾರ್ಗೇನಿಂಗ್ ಮಾಡ್ತವ್ರೆ.